ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು. ಈ ಅಧ್ಯಾಯದಲ್ಲಿ ಬರುವ ಪುಟ ಸಂಖ್ಯೆ 112ರಲ್ಲಿ ಇರುವಂತಹ ಕಂಡುಹಿಡಿದಿ ವಿಭಾಗದ ಪ್ರಶ್ನೆ 2ರ ಉತ್ತರವನ್ನು ಕಂಡುಹಿಡಿಯೋಣ. ಪ್ರಶ್ನೆ 2, ಕರ್ಣಗಳು 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಉದ್ದವಿರುವ ಪತಂಗವನ್ನು ರಚಿಸಿ ಅಂತ ಹೇಳಿದ್ದಾರೆ. ಸೊ ನಾವು ಇಲ್ಲಿ ಒಂದು ಪತಂಗವನ್ನು ರಚಿಸಬೇಕು. ಸೊ ಮೊದಲಿಗೆ ಪತಂಗ ಅಂದರೆ ಯಾವ ರೀತಿಯ ಆಕೃತಿಯಾಗಿದೆ? ನೀವು ಈ ರೀತಿಯಲ್ಲಿ ಪತಂಗವನ್ನು ರಚಿಸ್ಬೋದು. ಪತಂಗ ಎನ್ನುವಂಥ ಆಕೃತಿಯಲ್ಲಿ 2 ಕರ್ಣಗಳಿರ್ತದೆ. ಅದರಲ್ಲಿ ಒಂದು ಕರ್ಣವು ಉದ್ದವಾಗಿರ್ತದೆ, ಹಾಗೆ ಇನ್ನೊಂದು ಕರ್ಣವು ಚಿಕ್ಕವಾಗಿರ್ತದೆ ಈ ರೀತಿಯಲ್ಲಿ. ಸೊ ಈಗ ಇದನ್ನು ಹೆಸರಿಸಿದರೆ ಎ, ಬಿ, ಸಿ, ಡಿ ಅಂತ ನಾವು ತೆಗೆದುಕೊಳ್ಬೋದು. ಸೊ ಇಲ್ಲಿ ಇರುವಂಥ ಬಿ ಡಿ ಕರ್ಣ ಏನಿದೆ ಇದು ಎ ಸಿ ಕರ್ಣವನ್ನು ಅರ್ಧಿಸುತ್ತದೆ, ಅಂದರೆ ಲಂಬ ಕೋನದಲ್ಲಿ ಅರ್ಧಿಸುತ್ತದೆ, ಹಾಗೆ ಸಮಭಾಗಗಳಾಗಿ ವಿಂಗಡಿಸುತ್ತದೆ. ಇದು ಪತಂಗದ ಆಕೃತಿ. ನಮಗೆ ಕೊಟ್ಟಿರುವಂಥದ್ದು ಏನು ಅಂದರೆ ನಮಗೆ 2 ಕರ್ಣಗಳ ಉದ್ದಗಳನ್ನು ಕೊಟ್ಟಿದ್ದಾರೆ, 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್. ಸೊ ಪತಂಗದಲ್ಲಿ ಒಂದು ಕರ್ಣ ಉದ್ದವಾಗಿರ್ತದೆ, ಇನ್ನೊಂದು ಕರ್ಣ ಚಿಕ್ಕದಾಗಿರ್ತದೆ. ಹಾಗಾಗಿ ನಾವಿಲ್ಲಿ ಬಿ ಡಿ = 8 ಸೆಂಟಿಮೀಟರ್ ಅಂತ ತೆಗೆದುಕೊಳ್ಬೋದು. ಹಾಗೆ ಎ ಸಿ ನಮಗೆ ಕೊಟ್ಟಿರುವಂಥ ಅಳತೆ 6 ಸೆಂಟಿಮೀಟರ್ ಅಂತ ತೆಗೆದುಕೊಳ್ಳುವ. ಸೊ ಈ ರೀತಿಯಲ್ಲಿ ನಾವೀಗ ಪತಂಗವನ್ನು ರಚಿಸುವ. ಸೊ ಮೊದಲಿಗೆ ಪತಂಗವನ್ನು ರಚಿಸಲಿಕ್ಕೆ ನೀವು ಮಾಡಬೇಕಾಗಿರುವಂಥದ್ದು 6 ಸೆಂಟಿಮೀಟರ್ ಅಳತೆ ಉಳ್ಳಂತಹ ಒಂದು ಸರಳ ರೇಖೆಯನ್ನು ಎಳಿಬೇಕು, ಒಂದು ಗೆರೆಯನ್ನು ಎಳಿಬೇಕು. ಯಾಕೆಂದರೆ ಇಲ್ಲಿ 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು 6 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಹಾಗಾಗಿ 6 ಸೆಂಟಿಮೀಟರ್ ಅಳತೆ ಉಳ್ಳ ಒಂದು ಗೆರೆಯನ್ನು ಎಳಿತಾ ಇದ್ದೇನೆ. ನಂತರ ಈ ರೀತಿ ಎಳೆದ ಮೇಲೆ ನೀವೇನು ಮಾಡಬೇಕಂದ್ರೆ ಇದು 6 ಸೆಂಟಿಮೀಟರ್. ಸೊ ಇಲ್ಲಿ ಇದನ್ನು ಹೆಸರಿಸಿ, ಇದನ್ನು ಎ ಅಂತ ಹೆಸರಿಸ್ತೇನೆ, ಹಾಗೆ ಇದನ್ನು ಸಿ ಅಂತ ಹೆಸರಿಸ್ತೇನೆ. ಹೆಸರಿಸಿದ ನಂತರ ನಾವಿಲ್ಲಿ ಈಗ ಒಂದು ಮಧ್ಯರೇಖೆಯನ್ನು ಎಳಿಬೇಕು. ಯಾಕೆಂದರೆ ಇನ್ನೊಂದು ಕರ್ಣವನ್ನು ಎಳಿಬೇಕಾದ್ರೆ ನಮಗೆ ಮಧ್ಯರೇಖೆ ಗೊತ್ತಿರಬೇಕು. ಸೊ ಮಧ್ಯರೇಖೆಯನ್ನು ಎಳಿಲಿಕ್ಕೆ ನೀವು ಕೈವಾರದ ಸಹಾಯವನ್ನು ತೆಗೆದುಕೊಂಡು ಅರ್ಧಕ್ಕಿಂತ ಹೆಚ್ಚಿನ ಅಳತೆಯನ್ನು ತೆಗೆದುಕೊಂಡು ಮೇಲ್ಗಡೆ ಒಂದು ಕಂಸವನ್ನು ಅಂದರೆ ಒಂದು ಆರ್ಕನ್ನು ಎಳಿಬೇಕು ಈ ರೀತಿಯಲ್ಲಿ. ಹಾಗೆ ಕೆಳಗಡೆ ಕೂಡ ಒಂದು ಆರ್ಕನ್ನು ಎಳೆಯಿರಿ ಈ ರೀತಿಯಲ್ಲಿ. ಅದೇ ಅಳತೆಯನ್ನು ತೆಗೆದುಕೊಂಡು ನಂತರ ಸಿ ಬಿಂದುವಿನಲ್ಲಿ ಕೈವಾರವನ್ನು ಇಟ್ಟು ಪುನಃ ಒಂದು ಆರ್ಕನ್ನು ಎಳೆಯಿರಿ. ಹಾಗೆ ಇಲ್ಲಿ ಕೂಡ ಇನ್ನೊಂದು ಆರ್ಕನ್ನು ಎಳೆಯಿರಿ ಈ ರೀತಿಯಲ್ಲಿ. ಆಮೇಲೆ ಇಲ್ಲಿ ಇರುವಂಥ ಈ ಆರ್ಕ್ ಇರುವಂಥ ಈ ಜೋಡಣೆಯಾಗುವಂಥ ಪಾಯಿಂಟ್ ಏನಿದೆ ಇದನ್ನು ಜೋಡಿಸಿ ಈ ರೀತಿಯಲ್ಲಿ ಇದನ್ನು ಜೋಡಿಸಬೇಕು. ಸೊ ಜೋಡಿಸಿದಾಗ ನಿಮಗೆ ಇಲ್ಲಿ ಮಧ್ಯರೇಖೆ ಸಿಗ್ತದೆ. ಸೊ ನೀವಿಲ್ಲಿ ಕಾಣ್ಬೋದು, ಇಲ್ಲಿ ಈಗ ನಮಗೆ ಮಧ್ಯರೇಖೆ ಸಿಕ್ಕಿದೆ. ಇದು ಏನಾಗಿದೆ, ಇದು ಈಗ ಮಧ್ಯಬಿಂದುವಾಗಿದೆ. ಈ ಮಧ್ಯಬಿಂದುವನ್ನು ನಾನು ಓ ಅಂತ ಗುರುತಿಸ್ತೇನೆ. ಇದು ಈಗ ಮಧ್ಯರೇಖೆ ಆಗಿರೋದ್ರಿಂದ ಇಲ್ಲಿರುವಂಥ ಕೋನ ಎಷ್ಟಾಗಿರ್ತದೆ, ಈ ಕೋನ 90 ಡಿಗ್ರಿ ಆಗಿರ್ತದೆ. ಹಾಗೆ ಇಲ್ಲಿ ಅಳತೆಯಲ್ಲಿ ನಾವು ಎ ಸಿಯನ್ನು 6 ಸೆಂಟಿಮೀಟರ್ ಅಂತ ತೆಗೆದುಕೊಂಡಿದ್ದೇವೆ. ಸೊ ಈಗ ನಾವಿದನ್ನು ಮಧ್ಯರೇಖೆಯಿಂದ ಸಮಭಾಗಗಳಾಗಿ ವಿಂಗಡಿಸಿದ್ದೇವೆ. ಸೊ ಎ ಸಿ ಮೊದಲಿಗೆ 6 ಸೆಂಟಿಮೀಟರ್ ಇತ್ತು, ಈಗ ಅದು 3 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಆಗಿ ವಿಂಗಡಿಸಲ್ಪಟ್ಟಿದೆ. ಸೊ ಎ ಸಿ = OC = 3 ಸೆಂಟಿಮೀಟರ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದರ ಅಳತೆ ಎಷ್ಟು, 3 ಸೆಂಟಿಮೀಟರ್, ಹಾಗೆ ಇದರ ಅಳತೆ ಎಷ್ಟು, 3 ಸೆಂಟಿಮೀಟರ್. ಹಾಗಾಗಿ ಈ ಭಾಗ ಈ ಭಾಗಕ್ಕೆ ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ನಾವೇನು ಮಾಡಬೇಕು, ಪತಂಗವನ್ನು ರಚಿಸಬೇಕು. ಪತಂಗದಲ್ಲಿ ನೀವಿಲ್ಲಿ ಕಾಣ್ಬೋದು, ಇಲ್ಲಿ ಮೇಲ್ಗಡೆ ಇರುವಂತಹ ಭಾಗ ಏನಿದೆ ಇದು ಕಡಿಮೆ ಅಳತೆಯನ್ನು ಹೊಂದಿದೆ, ಇಲ್ಲಿ ಕೆಳಗಡೆ ಇರುವಂಥ ಭಾಗ ಹೆಚ್ಚಿನ ಅಳತೆಯನ್ನು ಹೊಂದಿದೆ. ಸೊ ನಮಗೆ ಕೊಟ್ಟಿರುವಂಥ ಇನ್ನೊಂದು ಕರ್ಣ, ನಾವೀಗ ಬಿ ಡಿ ಕರ್ಣವನ್ನು ರಚಿಸಬೇಕು. ಬಿ ಡಿ ಕರ್ಣದ ಅಳತೆ ನಾವು 8 ಸೆಂಟಿಮೀಟರ್ ಅಂತ ತೆಗೆದುಕೊಳ್ಬೇಕು. ಇದನ್ನು ನಾವು 3 + 5 ಸೆಂಟಿಮೀಟರ್ ಅಂತ ವಿಂಗಡಣೆ ಮಾಡ್ಬೋದು. ಅಂದರೆ 3 ಸೆಂಟಿಮೀಟರ್ ಅಂದರೆ ಮೇಲ್ಗಡೆಯ ಭಾಗ, ಹಾಗೆ 5 ಸೆಂಟಿಮೀಟರ್ ಅಂತ ಹೇಳಿದರೆ ಕೆಳಗಡೆಯ ಭಾಗ. ಸೊ ಮೊದಲಿಗೆ 3 ಸೆಂಟಿಮೀಟರ್ ಅಳತೆಯನ್ನು ಕೈವಾರದಲ್ಲಿ ಗುರುತಿಸಿ ಇಲ್ಲಿ ಮಧ್ಯಬಿಂದುವಿನಲ್ಲಿ ಕೈವಾರವನ್ನು ಇಟ್ಟು ಇಲ್ಲಿ ಈ ಗೆರೆಯನ್ನು ಮಧ್ಯರೇಖೆಯನ್ನು ಕತ್ತರಿಸಿ. ಅದೇ ರೀತಿ ನೆಕ್ಸ್ಟ್ ಕೆಳಗಿನ ಭಾಗದಲ್ಲಿ 5 ಸೆಂಟಿಮೀಟರ್. ಸೊ 5 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು ಮಧ್ಯಬಿಂದುವಿನಲ್ಲಿ ಕೈವಾರವನ್ನು ಇಟ್ಟು ನಂತರ ಪುನಃ ಇದನ್ನು ಕತ್ತರಿಸಿ. ಸೊ ಈ ರೀತಿಯಲ್ಲಿ ಮಧ್ಯಬಿಂದುವಿನಲ್ಲಿ ಕೈವಾರವನ್ನು ಇಡ್ತಾ ಇದ್ದೇನೆ, ಇಟ್ಟು ಇಲ್ಲಿ ಇದನ್ನು ಕತ್ತರಿಸ್ತಾ ಇದ್ದೇನೆ, ನೀವಿಲ್ಲಿ ಕಾಣ್ಬೋದು. ಆಮೇಲೆ ಇಲ್ಲಿ
ಇರುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಜೋಡಿಸ್ತಾ ಬರಬೇಕು. ಸೊ ಇಲ್ಲಿ ಟಚ್ ಆಗುವಂಥ ಬಿಂದು ಏನಿದೆ ಇದನ್ನು ಬಿ ಅಂತ ಹೆಸರಿಸೋಣ, ಹಾಗೆ ಇದನ್ನು ಡಿ ಅಂತ ಹೆಸರಿಸೋಣ. ಎಲ್ಲ ಪಾಯಿಂಟ್ಸ್ಗಳನ್ನು ಜೋಡಿಸ್ತಾ ಬಂದರೆ ನಿಮಗೀಗ ಇಲ್ಲಿ ಒಂದು ಪತಂಗ ಸಿಗ್ತಾ ಇದೆ. ಸೊ ನೀವಿಲ್ಲಿ ಗಮನಿಸ್ಬೋದು, ಎ ಡಿಯನ್ನು ಜೋಡಿಸ್ತಾ ಇದ್ದೇನೆ. ನಂತರ ಇಲ್ಲಿ ಬಿ ಮತ್ತು ಎ, ಸೊ ಎ ಬಿಯನ್ನು ಜೋಡಿಸ್ತಾ ಇದ್ದೇನೆ. ನೆಕ್ಸ್ಟ್ ಎ ಮತ್ತು ಸಿಯನ್ನು ಜೋಡಿಸುವ. ನೆಕ್ಸ್ಟ್ ಇಲ್ಲಿ ಸಿ ಮತ್ತು ಡಿಯನ್ನು ಜೋಡಿಸುವ. ಸೊ ನೀವಿಲ್ಲಿ ಕಾಣ್ಬೋದು, ನಮಗೀಗ ಇಲ್ಲಿ ಒಂದು ಪತಂಗದ ಆಕೃತಿ ಸಿಕ್ಕಿದೆ. ಇಲ್ಲಿ ಬಿ ಡಿ ಎನ್ನುವಂಥ ಕರ್ಣದ ಅಳತೆ ಎಷ್ಟಾಗಿದೆ? 8 ಸೆಂಟಿಮೀಟರ್ ಆಗಿದೆ. 3 + 5 ಸೆಂಟಿಮೀಟರ್ ಅಂತ ನಾವು ತೆಗೆದುಕೊಂಡಿದ್ದೇವೆ. ಹಾಗೆ ಎ ಸಿ ಕರ್ಣದ ಅಳತೆ 6 ಸೆಂಟಿಮೀಟರ್. ಈ ಬಿ ಡಿ ಕರ್ಣವು ಎ ಸಿ ಕರ್ಣವನ್ನು ಸಮಭಾಗಗಳಾಗಿ ವಿಂಗಡಿಸ್ತಾ ಇದೆ. ಎ ಒ = ಒ ಸಿ = 3 ಸೆಂಟಿಮೀಟರ್. ಇಲ್ಲಿರುವಂಥ ಈ ಭಾಗ ಇದಕ್ಕೆ ಸಮವಾಗಿದೆ. ಹಾಗೆ ಇಲ್ಲಿರುವಂಥ ಈ ಭಾಗವು ಯಾವುದಕ್ಕೆ ಸಮವಾಗಿದೆ? ಇದಕ್ಕೆ ಸಮವಾಗಿದೆ. ಇಲ್ಲಿರುವಂಥ ಈ ಬಾವು ಯಾವುದಕ್ಕೆ ಸಮವಾಗಿದೆ? ಇದಕ್ಕೆ ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು.